ದೆಹಲಿಯಲ್ಲಿ ನಿನ್ನೆ ನಡೆದಂತಹ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹೊತ್ತಲ್ಲೇ ಅಮಿತ್ ಶಾ ಎರಡನೇ ಸುತ್ತಿನ ಸಭೆಯನ್ನ ನಡೆಸುತ್ತಾರೆ. ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಮಧ್ಯಾಹ್ನ 3 ಗಂಟೆಗೆ ಮತ್ತೊಂದು ಸುತ್ತಿನ ಮೀಟಿಂಗ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈಗ ಆಲ್ರೆಡಿ ಒಂದು ಸುತ್ತಿನ ಮಾತುಕತೆ ಆಗಿದೆ, ಮೀಟಿಂಗ್ ಆಗಿದೆ. ಕೆಲವೇ ಹೊತ್ತಲ್ಲಿ ಅಮಿತ್ ಶಾ ಎರಡನೇ ಸುತ್ತಿನ ಸಭೆಯನ್ನ ನಡೆಸುತ್ತಾರೆ. ಅದು ಮಧ್ಯಾಹ್ನ 3 ಗಂಟೆಗೆ. ಆಲ್ರೆಡಿ ಇವತ್ತು ಬೆಳಿಗ್ಗೆ ಒಂದು ಸುತ್ತಿನ ಮೀಟಿಂಗ್ ಆಗಿದೆ. ಮತ್ತೊಂದು ಸುತ್ತಿನ ಮೀಟಿಂಗ್, ಎರಡನೇ ಮೀಟಿಂಗ್ ಮಧ್ಯಾಹ್ನ 3 ಗಂಟೆಗೆ ನಡೆಯುತ್ತೆ. ಗೃಹ ಸಚಿವಾಲಯದ ಅಧಿಕಾರಿಗಳ ಜೊತೆಗೆ ಅಮಿತ್ ಶಾ ಅವರು ಸಭೆ ಮಾಡ್ತಾರೆ. ತನಿಖಾ ಸಂಸ್ಥೆಗಳ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ ಅಮಿತ್ ಶಾ. ಬೆಳಿಗ್ಗೆ ತನಿಖೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ರು ಕೇಂದ್ರ ಗೃಹ ಸಚಿವರು. ಮುಂದಿನ ಕ್ರಮಗಳ ಬಗ್ಗೆ ಈಗ ಚರ್ಚೆಯನ್ನ ಮಾಡಲಿದ್ದಾರೆ ಮಧ್ಯಾಹ್ನ 3 ಗಂಟೆಗೆ. ನಾಳೆ ಅಧಿಕಾರಿಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ತನಿಖಾ ಪ್ರಗತಿಯ ಕುರಿತು ಮಾಹಿತಿಯನ್ನ ಪಡಿತಾರೆ. ಇದೆಲ್ಲದರ ನಡುವೆ ದೇಶದ ಭದ್ರತೆಯ ಕುರಿತು ಚರ್ಚೆಯನ್ನು ನಡೆಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ದೆಹಲಿಯ ಕೆಂಪುಕೋಟೆ ಬಳಿ ನಡೆದಂತಹ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ NSG, NIA ಸ್ಥಳಕ್ಕೆ ತೆರಳಿ ಪರಿಶೀಲನೆ ಮಾಡುವಂಥ ಕೆಲಸ ಆಗಿತ್ತು. ಗಾಯಾಳುಗಳ ಆರೋಗ್ಯವನ್ನು ನಿನ್ನೆ ತೆರಳಿ ವಿಚಾರಿಸಿದ್ರು ಅಮಿತ್ ಶಾ ಅವರು. ಇವತ್ತು ಒಂದು ಸುತ್ತಿನ ಮೀಟಿಂಗ್ ಆಗಿದೆ. ಇಲ್ಲಿವರೆಗೂ ಏನೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದಾರೆ, ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಈಗ ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಎರಡನೇ ಸುತ್ತಿನ ಮೀಟಿಂಗ್ ನಡೆಯುತ್ತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ. ಈಗ ತನಿಖಾ ಸಂಸ್ಥೆಗಳ ಜೊತೆಗೂ ಕೂಡ ಚರ್ಚೆಯನ್ನ ಮಾಡ್ತಾರೆ ಮುಂದಿನ ಕ್ರಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ದೇಶದ ಭದ್ರತೆ ಕುರಿತು ನಾಳೆ ಪ್ರಧಾನಿ ಮೋದಿಯವರು ಚರ್ಚೆಯನ್ನ ಮಾಡ್ತಾರೆ. ಈಗ ಆಲ್ರೆಡಿ ಈ ಒಂದು ಕಾರ್ ಬ್ಲಾಸ್ಟ್ ಹಿಂದಿನ I-20 ಕಾರ್ ನಂಬರು, ಅದರ ಓನರು, ಅದು ಎಲ್ಲೆಲ್ಲಿ ಪಾಸ್ ಆಗಿತ್ತು, ಯಾವ ಮೂಲದ್ದು ಕಾರು, ಎಲ್ಲ ವಿಚಾರಗಳು ಕೂಡ ಗೊತ್ತಾಗಿದೆ. ಆಮೇಲೆ ಒಂದಷ್ಟು ವಿಚಾರಗಳು ಕೂಡ ಬಯಲಾಗಿತ್ತು. ಯಾಕಂತಂದ್ರೆ ಆ ಬ್ಲಾಸ್ಟ್ ನಡೆಯೋದಕ್ಕಿಂತ 3 ಗಂಟೆಗಳ ಕಾಲ ಆ ಕಾರ್ ಅಲ್ಲೇ ನಿಂತಿತ್ತು.